ಅವಧೂತ ಚಿಂತನೆ ಶ್ರೀ ಗುರುದೇವ ದತ್ತ. ನಮಸ್ಕಾರ ಎಲ್ಲರಿಗೂ. ಒನ್ಸ್ ಅಗೇನ್ ವೆಲ್ಕಮ್ ಟು ಶೋಕಿ ವ್ಲಾಗ್ಸ್. ಸೊ ಇವತ್ತಿನ ನಮ್ಮ ವ್ಲಾಗ್ ಇರೋದು ನಮ್ಮ ಕಡೆ ನವಲ್ಗುಂದ ಕಾಮಣ್ಣ ಫೇಮಸ್ ರೀ. ಹಾಂ, ಅಲ್ಲಿ ಬಾಸಿಂಗ ಮದುವೆ ಆಗ್ಲಾರ್ದವ್ರು ಬಾಸಿಂಗ ತೊಗೊತಾರೆ. ಮದುವೆ ಆದವ್ರು ಗಂಡು ಮಕ್ಳು ಬೇಕಂದ್ರೆ ಮೀಸಿ ತೊಗೊತಾರೆ, ಹೆಣ್ಮಕ್ಳು ಬೇಕಂದ್ರೆ ತೊಟ್ಲ ತೊಗೊತಾರೆ, ಮನೆ ಉದ್ಧಾರ ಆಗ್ಬೇಕಂದ್ರೆ ಛತ್ರಿ ತೊಗೊತಾರೆ, ಆರೋಗ್ಯ ನೆಟ್ಟಿಗಿರ್ಬೇಕಂದ್ರೆ ಕುದುರೆ ತೊಗೊತಾರೆ. ಸೊ ಹಿಂಗೆ ಅದೊಂದು ಪ್ರತೀತಿ ಐತಿ. ಬೇಡ್ಕೊಂಡು ಅಲ್ಲಿ ಹೋಗಿ ಮುಟ್ಟಿಸ್ಕೊಂಡು ತೊಗೊಂಬಂದು ಮನ್ಯಾಗ ಪೂಜೆ ಮಾಡಿದ್ರೆ ಆಕ್ಕೈತಿ. ಜಾಬ್ ಬೇಕಂದ್ರೆ ಪದ ತೊಗೊತಾರೆ. ಸೊ ನಾವು ಯೂಶ್ವಲಿ ವರ್ಷ ವರ್ಷ ಹೋಕ್ಕೇವಿ. ಈ ವರ್ಷ ನೋಡುವ ಬನ್ನಿ ಹೇಗಿರುತ್ತೆ ನಮ್ಮ ಕಾಮಣ್ಣನ ನವಲ್ಗುಂದ ಕಾಮಣ್ಣನ ಜಾತ್ರೆ ಯಾವ ನಮೂನಿ ಇರ್ತೈತಿ ಅನ್ನೋದನ್ನು ನಿಮ್ಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ. ಸೊ ಬಾಲ್ರಿ ಮತ್ತಿನ್ಯಾಕೆ ತಡ, ನೋಡ್ಕೊಂಡು ಬಂದುಬಿಡುವ ನವಲ್ಗುಂದ ಕಾಮಣ್ಣನ. ನಾವು ನಮ್ಮ ದೋಸ್ತಿಗೆ ಹೇಳಿದ್ದರಿಪ್ಪ ಬಾಲಿ ಅಂತಂದು ಅವ ಟಂಗಾಟುಂಗಿ ಹಚ್ಚಿದ್ದ ಮೈಬ್ಯಾ. ಹಿಂಗೆ ಮಾಡಿ ಹೊಲ್ಸೇನಿ. ಈಗ ಮನೆ ಕಡೆ ಹೋಗಿ ನೋಡ್ಬೇಕು. ಒಲ್ನೆಕ್ ಒಲ್ಲೆ ಅನ್ನಕತ್ತಾನ. ಅಕಸ್ಮಾತ್ ಒಲ್ಲೆ ಅಂದ್ರೆ ಬಾಯ ಬೂಟ್ ಇಟ್ಟಾದರೂ ಕರ್ಕೊಂಡು ಹೋಗಬೇಕು ಅವ್ನ. ಯಾಕಂದ್ರೆ ನನ್ನ ಕಡೆ ಗಾಡಿ ಇಲ್ಲ. ನನ್ನ ಗಾಡಿ ನಮ್ಮ ದೋಸ್ತ್ ಒಯ್ದಾನ. ಈಗ ಅವನ ಗಾಡಿ ಮೇಲೆ ನಾವು ಹೋಗ್ಬೇಕಾಗಿದ್ದಂಥ ಪರಿಸ್ಥಿತಿ ಏನು ಮಾಡೋಕ್ಕೆ ಬರೋಲ್ಲ. ಈಗ ಅವನ್ನ ಬಿಡ್ಲಾರ್ದಂಗೆ ಕರ್ಕೊಂಡು ಹೋಗಲೇಬೇಕು. ಬರ್ರಿ ಅವ್ರ ಮನೆ ಕಡೆ ಹೋಗಿ ನೋಡೋಣ ಏನಂತಾನೆ. ಇವನವ್ನು ಒಲ್ಲೆ ಅನ್ನತ್ತಿದ್ದ. ಮತ್ತು ಯಪ್ಪ ಎಣ್ಣ ಅಂತಂದು ಹಂಗೆ ಒಂದು ಸ್ವಲ್ಪ ಕ್ಯಾಸೆಟ್ ಹಾಕಿ ನಮ್ಮ ಜರ್ನಿ ಇಲ್ಲಿಂದ ಚಲೋ ಆತು ರೀ. ಅದ್ರ ಅವನ ಸ್ಕೂಟಿ ಮತ್ತು ಗಂಡು ಸ್ಕೂಟಿನ ಅದು ಹುಬ್ಳಿ ಧಾರವಾಡ ಬಿಟ್ಟು ಹೊರಗೆ ಹೋಗ್ಲಾರ ಸ್ಕೂಟಿ ಈಗ ನವಲ್ಗುಂದ ಮಠ ಹೊಂಟತಿ. ಹಂಗೂ ಹಿಂಗೆ ಮಾಡಿ ನಮ್ಮ ದೋಸ್ತನ ಸಜ್ಜು ಮಾಡ್ಯಾವ. ಇವನು ಹಡಿಸಿ ಮಗ ವಾಲಿಬಾಲ್ ಅನ್ನಕತ್ತಿದ್ದ. ಮತ್ತು ಹಂಗೆ ಹಿಂಗೆ ಏನೇನೋ ಕ್ಯಾಸೆಟ್ ಹಾಕಿ ಅವನ ಸ್ಕೂಟಿನ ತೊಗೊಂಡು ಹೊಂಟೇವಿ. ಬರ್ರಿ ಈಗ ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ರೆ ನಮ್ಮದು ಕೆಲಸ ಮುಗಿತೈತಿ. ಏನಿಲ್ಲ, ಪೆಟ್ರೋಲ್ ಹಾಕಿಸಿದ್ರೆ ಸೀದಾ ಆಫ್ ಟು ಗೋವಾ ಅಂತ ಹಾಕಿಬಿಡೋನು. ಕಂಗಾಲ ಬೇಕು ಮಂದಿ ಇವನೊಂದು ಸ್ಕೂಟಿ ತೊಗೊಂಡು ಸುಳ ಮಕ್ಕ ಗೋವಾ ಕೊಟ್ರೆ ಅಂತ ಪಾತದ್ದು. ಇವನವನು 200 ರೂಪಾಯಿ ಪೆಟ್ರೋಲ್ ಹಾಕಿಸ್ಲ ಅಂದ್ರೆ 250 ರೂಪಾಯ್ದು ಹಾಕ್ಸಿದಾರೆ. ಮತ್ತು ನಮ್ಮದು ತೆಗ ಇತ್ತಲ್ಲ. ಇವನವನು ಹೋದ್ರೋಲ್ ಅಂತಂದು ನಾವು ಏನು ಮಾಡಕ್ಕೆ ಬರ್ತೈತೆ. ಅವನವ್ನು ಬಡವ್ರು ಬಾಳೆ ಅವ್ರು ಹೇಳ್ದಂಗೆ ಕೇಳ್ಬೇಕು. ದೋಸ್ತರು ಆದ್ಮೇಲೆ ಇಟ್ಟು ಮಾಡಲಿಲ್ಲ ಅಂದ್ರೆ ಕೇರ್ಲೆ ಹೊಡಿತಾರೆ ನಮ್ಮನ್ನ. ಹಂಗಾಗಿ ಕಬ್ಬಿನ ಎಲ್ಲಿ ಒಬ್ಬ ಜಗತ್ತಲ್ಲಿ ತಿನ್ನಾಗತ್ತಿದ್ದ. ಬ್ಯಾಡ ಸರಿ ಹೋಮ್ ಮಾರೆ ಅಂತೇಳಿ ಗ್ಯಾಸೆಟ್ ಹಾಕಿ ಅಲ್ಲಿಂದ ಮತ್ತೆ ಹಂಗೆಲ್ಲ ಈಟಾಗಿ ಜರ್ನಿ ಮಾಡತ್ತಿದ್ವಿ. ಇನ್ನೊಂದು ಕಬ್ಬಿನಲ್ಲಿ ಯಾಕೆ ಕೇಳಿದ್ವಿ ಅಂದ್ರೆ ಈ ಎಳ್ನೀರು 60 ರೂಪಾಯಿ ಒಂದಾಗ್ಯವ್ರಿಪ್ಪ. ಅವನು ಅದಕ್ಕೆ ಕಬ್ಬಿನಲ್ಲಿ ಹುಡ್ಕಾಡಕತ್ತಿದ್ವಿ. ಯಮನೂರಾಗ ಒಂದು ಅಂಗಡಿಯಾಗ ಭಾರಿ ಚಂದ ಹಾಕಿದ್ರು ಅವ್ರು. ಏನಂದ್ರೆ ಬಡವರು ಬಂದು ಸಿದ್ದರಾಮಯ್ಯ ಹೋಟೆಲ್ ಶ್ರೀಮಂತರಿಗೆ ಅವಕಾಶವಿಲ್ಲ ಅಂತಂದು. ನಮಗೆ ಒಂದು ಲೆಕ್ಕಕ್ಕೆ ಇದಕ್ಕೆ ಏನು ಹೇಳ್ಬೇಕಂತ ಲೆಕ್ಕ ಇರಲಿಲ್ಲ. ಅವ್ರು ಹೇಳಿದ್ದು ಒಂದು ಲೆಕ್ಕಕ್ಕೆ ಕರೆ ಆಯಿತು, ಒಂದು ಲೆಕ್ಕಕ್ಕೆ ಸುಳ್ಳು ಆಯಿತು. ಇದನ್ನು ನಾವೇನು ಮಾತಾಡೋಕ್ಕೆ ಬರೋಂಗಿಲ್ಲ. ಏನಿತ್ತು ಅದನ್ನ ತೋರ್ಸೇವಿ. ಉಳ್ಕಿದ್ದು ನೋಡೋರಿಗೆ ಫಲ. ಹೋಟೆಲ್ ಬಡವರು ಬಂದು ಸಿದ್ದರಾಮಯ್ಯ ಹೋಟೆಲ್ ಓನರಿಗೆ ಅವ್ರಿಗೆ ಬಿಟ್ಟಿದ್ದು ನಮ್ಗೆ ಯಾಕೆ ಬೇಕು, ನಾವು ಏನು ತೋರಿಸ್ಬೇಕು ಅದು ತೋರ್ಸೇವಿ. ಯಮನೂರಿಗೆ ಬಂದು ಇಲ್ಲೇ ಚಾಂಗ್ದೇವ್ ಬಾಬಾನ ದರ್ಶನ ಮಾಡ್ಕೊಂಡು ಹೊಳ್ಳೆ ಮತ್ತು ಇಲ್ಲಿಂದ 4-5 ಕಿಲೋಮೀಟ್ರ್ ಐತ್ರಿ ಇದು ಏನಪ್ಪ ಅದ ನವಲ್ಗುಂದ. ಮತ್ತು ಗಾಡಿ ಚಾಲೂ ಮಾಡಿದ್ವಿ. ಇಲ್ಲೂ ಕಬ್ಬಿನಲ್ಲಿ ನೋಡಿದ್ವಿ. ಅವ್ನು ಅಡ ಇಲ್ಲೂ ಸಿಗಲಿಲ್ಲ. ಇನ್ನು ನವಲ್ಗುಂದಾಗ ಕುಡಿದ್ರ ಅಂತಂದು ಸಾವ್ಕಾರ ಬಹು ಅಂತಂದು ಗಾಡಿ ಚಾಲೂ ಮಾಡಿದರೆ ಅದು ಗಾಡಿ ನನಗೆ ಎಲ್ಲೇ ಪುಕ್ಕತ್ತಿ ಬಿಟ್ಟಿದ್ರು. ಅವನಿಗೆ ನವಲ್ಗುಂದ ಮೂಡ್ತತೆ ನಿಲ್ಪ ಇದ್ರೆ ಅವನು ಅಂತಂದು ಪಂಚರ್ ಹಾಕಿದ್ರು. ದೊಡ್ಡ ಹೊಲಿಗೆರಿತ್ತು ತಮ್ಮದು. ಬಟ್ ದೇವ್ರ ಪುಣ್ಯದಿಂದ ಅಂತ ಲಪಡ ಏನಾಗಲಿಲ್ಲ. ಅವನವ್ನು ಕಡಿವು ಕಬ್ಬಿನ ಅಲ್ಲಿ ಸಿಕ್ತಪ್ಪ ನವಲ್ಗುಂದಾಗ. ಅವನವ್ನಡ ಅವ್ನಿಗೆ ಹೇಳಿದ್ನಿ ಐಸ್ ಹಾಕ್ಬೇಡಪ್ಪ ಅಂತಂದು. ಐಸ್ ಹಾಕ್ಬೇಡ ಅಂದ್ರೆ ನಿಂಬೆಹಣ್ಣು ಹಾಕ್ಲೇಬೇಡ, ಅಲ್ಲ ಹಾಕ್ಲೇಬೇಡ ಅಂತಂದ. ಒಟ್ಟು ಐಸ್ ಒಂದ್ಬಿಟ್ಟು ಅಂದ್ರೆ ಹಾಕಂತ ಹೇಳಿದ್ವಿ. ಸೊ ಕಬ್ಬಿನ ಹಾಲು ಕುಡ್ದು ಅಲ್ಲಿಂದ ಲೈಟಾಗಿ ಮುಂದೆ ಹೊಂಟಿವಿ. ಗಾಡಿ ತೊಗೊಂಡು ಇಲ್ಲೆಲ್ಲೇ ತರಬ ಅಂತ ಹೇಳಿದ್ರು ಅವರು. ನಾವು ನೋಡೋಣ ತಡಿ ಅಂತಂದು ಅಲ್ಲಿ ನಮಗೆ ಗೊತ್ತಿದ್ದ ಜಾಗ ಇತ್ತು ರೀ. ಸೊ ಅಲ್ಲಿ ಹೋದ್ವಿ. ಹೋಗಿ ಗಾಡಿನ ಸಾವ್ಕಾರಿಗೆ ನೆಳಗೆ ಹಚ್ಚಪ್ಪ ಅಂತ ಹೇಳಿದ್ನಿ. ನೀವು ಮತ್ತು ಬಿಸ್ಲಾಗ ಹಚ್ಚಿದ ಕುಂಡಿ ಸುಡುವಂಗೆ. ಅಲ್ಲಿಂದ ಸೀದಾ ಎಂಟ್ರಿ ಕೊಟ್ಟಿವಿ. ಈ ಕಾಮಣ್ಣನ ಪಾಳೆ ನೋಡೋಕೆ ಹೋದ್ವಿ. ಏನು ಪಾಳೆಪ್ಪ ಅವನವನು ಮಂದಿ ಎಷ್ಟು ಮಂದಿಗೆ ಮದುವೆ ಆಗೋದೈತೆ ಅಂತಂದು ಅಲ್ಲೇ ಲೆಕ್ಕ ಹರಿದು ಬಿಡ್ತಾನೆ. ಅವನವ್ನು ಕಾಮಣ್ಣ ಫ್ಯಾನ್ ಫಾಲೋವಿಂಗ್ಸ್ ನೋಡಿ ನವಲ್ಗುಂದ ಕಾಮಣ್ಣನ ಹವಾ ಈಗ ಲೆಕ್ಕ ಹರಿಯಾಕತ್ತು. ಸೊ ಪಾಳೆ ಇದ್ದಿದ್ದಿಲ್ಲ ರೀ, ನೀವು ಕನ್ಫ್ಯೂಸ್ ಆಗಬೇಡ್ರಿ. ನಾನು ಪಾಳೆ ತೋರಿಸಿಲ್ಲ ಇನ್ನೂ ನಿಮ್ಗೆ. ಇದು ಬರೀ ಎಂಟ್ರಿ. ಇತ್ತಾಗಿಂದ ಬಾಜು ಇರೋದು ಪಾಳೆ ತೋರಿಸ್ತಂತಳ್ರಿ ಬೇಕಂದ್ರೆ ಅಲ್ಲಿ ಮುಂದೆ ಹೋಗಿ. ಸೊ ಅಲ್ಲಿಂದ ನಾನು ನಮ್ಮ ಗೆಳೆಯ ಲೈಟಾಗಿ ಮುಂದೆ ಬರಾಕತ್ತೀವಪ್ಪ. ಅವನವನ ನಾವಿನ್ನೂ ಇದು ತೊಗೊಳೋದಿತ್ತಲ್ರಿ ಪಾಲೆ ಏನದ ನಮ್ಮ ಜಾಡ್ನೆ ಹೇಳಿದ್ಲಿ ನಮ್ಮ ದೊಡ್ಡವ ಅವ್ನು ತೊಗೊಳೋದಿತ್ತು. ಸೊ ಇಲ್ಲಿಂದ ಚಾಲು ಆತು ನೋಡ್ರಿ ಗದ್ಲ. ಇದೆಲ್ಲ VIP ಎಂಟ್ರಿ ಅಂತಿದ್ದು. ಇದು 300 ರೂಪಾಯಿ 400 ರೂಪಾಯಿ ರೊಕ್ಕ ಕೊಟ್ಟು ಹೋಗೋದಿದೆ. ನಾವು ರೊಕ್ಕ ಕೊಟ್ಟು ಹೋಗೋ ಮಕ್ಕಳಲ್ಲ. ದೇವ್ರು ನೋಡೋಕೆ ಯಾವ ರೊಕ್ಕ ಕೊಡ್ತಾನೆ ರೀ ಅವನವನ. ಬೇಕಂದ್ರೆ ಸೇವೆ ಮಾಡೋನು, ಇಲ್ಲ ಎಲ್ಲಾರ ಕಾಣಿಕೆ ಹಾಕೋನು ಇವನೊಂದು ರೊಕ್ಕ ಕೊಟ್ಟು ದೇವ್ರನ್ನ ಯಾಕೆ ನೋಡೋದು ಅಂತಂದು ಮತ್ತು ಸೀದಾ ಮುಂದೆ ಹೋದ್ವಿ. ನನಗೆ ಇನ್ನೊಂದು ಲೆಕ್ಕ ಹರಿದಿತ್ತು. ಯಾಕಂದ್ರೆ
ಕಾಮಣ್ಣ ಇದ್ರಿಗೆ ದರ್ಶನ ಕೊಡ್ತಾನೆ ನಮ್ಮದು. ಇಲ್ಲಿ ಈಗೇನು ಈ ಗುಡಿ ಐತಲ್ಲ ಇದ್ರಿಗೆ ನಿಂತುಬಿಟ್ರೆ ನಮಗೆ ದರ್ಶನ ಆಗ್ಬಿಡ್ತೈತಿ. ಒಳಗೆ ಹೋಗಿ ನೋಡೋದು ಅದ ಕಾಮಣ್ಣನ ಇಲ್ಲೇ ನೋಡೋನು. ಸೊ ಅಲ್ಲಿಂದ ಕಾಮಣ್ಣನ ನೋಡ್ಕೊಂಡು ನಾವು ಇನ್ನೊಂದು ರೌಂಡ್ ಬರ್ಬೇಕಿತ್ತು ರೀ ಹೊಳ್ಳಿ ನೋಡ್ಬೇಕಂದ್ರೆ. ಬಟ್ ಅಲ್ಲಿ ಇದನ್ನು ತೊಗೋಬೇಕಿತ್ತು, ಹೇಳಿದ್ನಲ್ಲ ಮೀಸಿ, ಕುದುರೆ, ಛತ್ರಿ, ಬಾಸಿಂಗ ನಮ್ಮ ಅಣ್ಣಗಳಿಗೆ ಎಲ್ಲ, ನಮ್ಮ ಅಣ್ಣಗಳಿಗೆ ನಮ್ಮ ಮಾವುಗಳಿಗೆ. ಅಲ್ಲಿಂದ ಇಲ್ಲೇನು ಕಾಣತ್ತಲ್ಲ ಈಗ ಪಾಳೆ ಚಾಲು ಆತ. ಐ ಮೀನ್ ಇತ್ತಾಗಿಂದ ಪಾಳೆ ಚಾಲು ಐತೆ ರೀ. ನಾನು ತಿಳ್ಕೊಂಡಿದ್ದೆ ಇಲ್ಲೇ ಐತ್ಬಿಡು ಮುಂದೆ ಐತ್ಬಿಡು ಅಂತಂದು. ಅವನವ್ನು ಇದ್ರಾಗ ಇವ್ರದ್ದು ಇಲ್ಲಿ ರೊಕ್ಕ ಒಂದು ಕೇಳಕತ್ಬಿಟ್ಟಿದ್ರಿಪ್ಪ. ಸೊ ಇದು ಕ್ರೌಡು ಇಲ್ಲಿ ಯಾ ನಮ್ನಿ ಮಂದಿ ನಿಂತಂದ್ರೆ ಮಂದಿ ತೋರ್ಸ್ಕೊಳೋ ಮುಂಚೆ ನನಗೆ ಏನೇನು ಬೇಕಾಗಿದ್ವಿ ಎಲ್ಲ ಸಾಮಾನು ತೊಗೊಂಡ್ವಿ. ರೊಕ್ಕನೂ ಹೊಳ್ಳಿ ಕೊಟ್ಟರು ಅವನವನ 1400 ರೂಪಾಯಿ ಬಿಲ್ ಆತ. ಅದ್ರ ಅವ್ನು ಆಗಿದ್ದಲ್ಲಿ ನಮ್ಮ ದೊಡ್ಡವ್ರು ಹೇಳ ಅಂತಂದು ತೊಗೊಂಡ್ವಿ. ಇಲ್ಲಿ ನೋಡ್ರಿ ಇಲ್ಲಿ ಕ್ರೌಡ್ ನೋಡಿ ಕಂಗಾಲ ಬಿಟ್ಟಿದ್ದು ನಾನು. ಅವನವನು ಯಾ ನಮ್ನಿ ಮಂದಿ ನಿಂತಂದ್ರೆ ಬಾಸಿಂಗ ಇದನ್ನು ಕುದುರೆ ಪದ್ರಿ ತೊಗೊಳಕ್ಕೆ ಅವೇ ಪಾಪ ಅವ್ರವ್ರ ಮನದಿಚ್ಛೆ ಅವ್ರಿಗೆ ಬಿಟ್ಟಿದ್ದು ತೊಗೊಳ್ಳಿ. ನಮಗೇನು ಪಾಳೆ ಹಚ್ಚಿ ದರ್ಶನ ಮಾಡೋ ಸೀನ್ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ನಾ ಏನಾರ ದರ್ಶನಕ್ಕೆ ನಿಂತಿದ್ರೆ ರಾತ್ರಿ 7-8 ಗಂಟೆ ಆಕಿತ್ತು. ಸೊ ಈ ಸೀನ್ರಿನ ಬೇಡ ಅಂತಂದು ಅಲ್ಲಿ ಹೊಳ್ಳಿ ಸೀದಾ ಕಾಮಣ್ಣಗೆ ಮುಟ್ಟಿಸ್ಕೊಂಡವ್ರ ಹೊಳ್ಳಿ ಏನೈತಿ ನಮ್ಮ ಪಾಡಿಗೆ ನಾವು ರಿಟರ್ನ್ ಜರ್ನಿ ಚಾಲೂ ಮಾಡಿದ್ವಿ. ನನಗೂ ಹೇಳಿದ್ರು ಬಾಸಿಂಗ ತೊಗೋ ಅಂತಂದು. ನಾ ಅದನ್ನ ನೀ ಕಾಮಣ್ಣ ಇರ್ಬೇಕೋ ಬೇಡ ಅವನು ಪಾಪ ನಾ ಬಾಸಿಂಗ ತೊಗೊಂಡಿದ್ದ ಕಾಮಣ್ಣನ ಮತ್ತು ಬೇರೆ ಊರಿಗೆ ಕಳ್ಸೋಣ. ಅದಕ್ಕೆ ಬೇಡಪ್ಪ ಕಾಮಣ್ಣ ನಮಗೇನು ಬಾಸಿಂಗನೂ ಬೇಡ ಏನು ಬೇಡ ಅಂಥೇಳಿ ಸೀದಾ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೊಳ್ಳಿ ರಿಟರ್ನ್ ಜರ್ನಿ ಚಾಲೂ ಮಾಡಿದ್ವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಕಾಮಣ್ಣ ಆಫ್ ನವಲಗುಂದ. ಬಂದು ಭೇಟಿಯಾಗಿ ನಮ್ಮ ಮನ್ಯಾಗ ಒಂದು 15-20 ಜೋಡ್ನಿನ ಹೇಳಿದ್ದಿರಿ. ಅಷ್ಟು ತೊಗೊಂಡು ಯಾರ್ಯಾರಿಗೆ ಅವ್ರವ್ರಿಗೆ ತಲುಪಿಸ್ಬೇಕು ಅವ್ರವ್ರಿಗೆ ತಲುಪಿಸೋನು. ಇವೇನ ತೊಗೊಳಕತ್ತಾನ ನೋಡುವ. ಏನಂತ ಎಷ್ಟಂತ ದಿನಕ ಬೋಲೋಬಯ್ಯ. ನಾವು ಸಣ್ಣ ಹುಡುಗರು ಕುಂಡಿ ಆಗಿದ್ವಿ. ಅಲ್ಲದ ವಾಟರ್ದು ಗೇಮ್ ಆಡೋ ಸಿಕ್ಕಿತ್ತು. ಪಚ ಹಚ್ಕೊಂತ ನಿಂತಿದ್ವಿ. ಅವ್ನು ನಮ್ಮದು ಸೂಸೊಳ ಮಗ ಅವಂಗೆ ನಂದು ಕಸ್ಕೊಂಡು ನಾವು ಆಟ ಆಡಕತ್ತಾನೆ. ಹಿಂಗೆ ಅದೇವು ನಾವು ಏನು ಮಾಡ್ತೀರಿ. ಸೊ ನೀವು ಯಾರು ಹೋಗ್ಬೇಕು ಅನ್ನೋಗಿದ್ರೆ ಕಾಮಣ್ಣಕ್ಕೆ ಬರ್ರಿ. ಮದುವೆ ಆಗ್ಲಾರ್ದವ್ರು ಬಾಸಿಂಗ ತೊಗೊತಾರೆ. ಬಾಸಿಂಗ ತೊಗೊಂಡು ಮುಟ್ಟಿಸ್ರಿ. ಮುಟ್ಟಿಸ್ರಿ ಮಾತ್ರ ಡಜನ್ ಗಟ್ಟಲೆ ತೊಗೊಳ್ರಿ ನೀವು. ಅಟ ಒಂದೊಂದು ತೋರಿ ಸಾಕು. ಮಕ್ಕಳಿಗೆ ಅಲ್ಲಿ ತೊಟ್ಲ ಐತಿ. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಮೀಸಿ ಗುಂಡುಗಡಿಗೆ ಅದಾವು. ಹಾಂ ಮದುವೆ ಆಗ್ಲಾರ್ದವ್ರು ಅದನ್ನು ತೋರಿ, ಮದುವೆ ಆದವ್ರು ಇದನ್ನು ತೋರಿ. ಉದ್ಧಾರ ಆಗ್ಬೇಕಂದ್ರೆ ಪದ ತೊಗೋರಿ, ಶಾಣೆ ಆಗ್ಬೇಕಂದ್ರೆ ಹಸ್ತ ತೊಗೋರಿ, ಏನಾರ ತೋರಿ ಒಟ್ಟು ಉದ್ಧಾರ ಆಗ್ರಿ. ಬರ್ರಿ ಹೊಳ್ಳಿ ಹೋಗು. ಅವ್ನು ಬಿಸಿಲು ಒಂದು ಭಾಳ ಆಗಿತ್ರಿಪ್ಪ. ಲೈಟಾಗಿ ಮತ್ತು ಇನ್ನೊಂದು ಸತಿ ಹೊಟ್ಟೆ ಕಬ್ಬಿನ ಹಾಕ್ಕೊಂಡು ನಮ್ಮ ಸಾವ್ಕಾರ ಗಾಡಿ ಚಾಲೂ ಮಾಡಿದ. ಇದಿಷ್ಟು ನಮ್ಮ ಪ್ರೀತಿಯ ನವಲಗುಂದ ಕಾಮಣ್ಣಂದು ಸ್ಟೋರಿ. ಹಿಂಗೆ ನೆಕ್ಸ್ಟ್ ಎಲ್ಲರೂ ಹೋದ್ರೆ ವಿಡಿಯೋ ಮಾಡಿ ಹಾಕ್ತೇವೆ. ಸೊ ಸಬ್ಸ್ಕ್ರೈಬ್ ಏನಂತಾರೆ ಅದೊಂದು ಸ್ವಲ್ಪ ಮಾಡಿರಿ. ಶರಣು.